ನಿನ್ನೆ ಖ್ಯಾತ ಉದ್ಯಮಿ ಆದಂತಹ ಕಾನ್ಫಿಡೆನ್ಸ್ ಗ್ರೂಪ್ನ ಮುಖ್ಯಸ್ಥರಾಗಿರುವಂತಹ CJ ರಾಯ್ ಅವರು ತಮ್ಮ ಆಫೀಸ್ನಲ್ಲೇ IT ಅಧಿಕಾರಿಗಳ ಮುಂದೆನೆ ತಮ್ಮ ಎದೆಗೆ ಶೂಟನ್ನು ಮಾಡಿಕೊಂಡು ತಾವು ಸಾವನ್ನಪ್ತಾರೆ. ಸೊ ಈ ವಿಚಾರ ಎಲ್ಲ ಕಡೆ ಸುದ್ದಿಯಾದ ನಂತರ ಅವರ ಬಗ್ಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿರುವಂತಹ ಮಾತುಗಳು ಹೊರಗಡೆ ಬರ್ತಾ ಇದೆ. ಕೋಟಿ ರೂಪಾಯಿಗಳನ್ನು ದುಡಿದು ಇಟ್ಕೊಂಡಿದ್ದಂತಹ ಕಾನ್ಫಿಡೆನ್ಸ್ ಗ್ರೂಪ್ನ ಅಧ್ಯಕ್ಷರಾಗಿರುವಂತಹ ಚೇರ್ಮನ್ ಆಗಿರುವಂತಹ CJ ರಾಯ್ ಅವರು ಎಂತಹ ಒಂದು ಮನಸ್ಸನ್ನು ಹೊಂದಿದ್ದವರು, ಕಷ್ಟ ಅಂತ ಬಂದವರಿಗೆ ಯಾವ ರೀತಿ ಸಹಾಯಗಳನ್ನು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಅವರಿಗೆ ಹಳ್ಳಿ ಅಂದರೆ ಎಷ್ಟರ ಮಟ್ಟಿಗೆ ಇಷ್ಟ ಇತ್ತು ಅಂತ ಹೇಳಿ ಹನುಮಂತು ಅವರು ಹೇಳಿದ್ದಾರೆ. ಸೊ ಮೊಟ್ಟ ಮೊದಲದಾಗಿ ಹನುಮಂತನವ್ರನ್ನ ಇವರು ಮೀಟ್ ಮಾಡಿದ್ದು ಸರಿಗಮಪ್ಪ ಅನ್ನೋ ಒಂದು ವೇದಿಕೆಯಲ್ಲಿ. ಆ ವೇದಿಕೆಯಲ್ಲಿ ಹನುಮಂತು ಮತ್ತೆ ಅವರ ತಂಗಿ ಇಬ್ರು ಕೂಡ ಹಾಡನ್ನು ಹಾಡಿದಾಗ ಅವರ ತಂಗಿಯ ಎಜುಕೇಷನ್ಗೆ 50,000 ಅಲ್ಲೇ ಕ್ಷಣದಲ್ಲಿ ಕೊಟ್ಟು, ಡಿಗ್ರಿ ಮುಗ್ದ ನಂತರ ನಿನಗೊಂದು ಕೆಲಸ ಕೊಡ್ತೀನಿ, ನೀನು ನನ್ನ ಹತ್ರ ಬಾ ಅಂತಲೂ ಕೂಡ ಹೇಳಿದಂತಹ ಒಬ್ಬ ದೊಡ್ಡ ಮನುಷ್ಯ ಇವರು. ಹನುಮಂತು ಇವರ ಬಗ್ಗೆ ಒಂದು ಕೆಲವು ಮಾತುಗಳನ್ನು ಆಡಿದ್ದಾರೆ. ಆ ಮಾತುಗಳನ್ನು ಕೇಳಿದಾಗ ಇಂತಹ ಪುಣ್ಯಾತ್ಮ ಯಾಲಕ್ಕೆ ಸಾವು ಇಷ್ಟು ಬೇಗ ಏಕೆ ಬಂತು ಇವರಿಗೆ ಅನ್ನೋದು ಒಂದು ದುಃಖಕರ ವಿಚಾರವಾಯಿತು. ಯಾಕಂತ ಹೇಳಿದ್ರೆ ಹನುಮಂತು ಹೇಳೋ ಪ್ರಕಾರ CJ ರಾಯ್ ಅವರು ಹನುಮಂತುಗೆ ಬರೋಬ್ಬರಿ 70 ಲಕ್ಷ ರೂಪಾಯಿಗಳಷ್ಟು ಕೊಟ್ಟಿದ್ದಾರೆ. ಹೌದು, ನಿಮಗೆ ಗೊತ್ತಿರ್ಬೋದು, ಹನುಮಂತು ಸರಿಗಮಪ್ಪನಲ್ಲಿ ಸೆಕೆಂಡ್ ಬರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಸರಿಗಮಪ್ಪ ಅವರು ಒಟ್ಟು ಟೋಟಲ್ ಅವರ ಅಮೌಂಟ್ ಇದ್ದದ್ದು 10 ಲಕ್ಷ ಏನೋ ಇತ್ತು ಫಸ್ಟ್ ಅವರಿಗೆ. ಸೆಕೆಂಡ್ ಅವರಿಗೆ ಏನೂ ಇಲ್ದಿದ್ದಾಗ ಆ ಶೋನ ನೋಡಕ್ಕೆ ಬಂದಿದ್ದಂತಹ CJ ರಾಯ್ ಅವರು ಅಲ್ಲೇ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ, ಹನುಮಂತುಂಗೆ ನಾನು ಒಂದು ಫ್ಲಾಟ್ ಅನ್ನ ಕೊಡ್ತೀನಿ ಅಂತ ಹೇಳಿ. ಸೊ ಅಂತಹ ದೊಡ್ಡ ಮನುಷ್ಯ, ಯಾಕಂತ ಹೇಳಿದ್ರೆ ಆ ಒಂದು ಬಡತನವನ್ನ ನೋಡಿ, ಅಂತಹ ಒಂದು ಕಲೆಯನ್ನ ನೋಡಿ ಆ ಕ್ಷಣದಲ್ಲೇ ಒಂದು ಫ್ಲಾಟ್ ಅನ್ನ ಕೊಡ್ತೀನಿ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದಾದ್ಮೇಲೆ ಹನುಮಂತುಂಗೆ DKDಯಲ್ಲಿ ಅವರು ಮತ್ತೊಂದ್ಸಲ ನೋಡಿದಾಗ ಹನುಮಂತುಂಗೆ ನಾನೊಂದು ಫ್ಲಾಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ಆ ಒಂದು ಫ್ಲಾಟ್ ಅಲ್ಲಿ ಅವನು ವಾಸ ಇರ್ತಾನೋ ಇಲ್ಲೋ ಅಂತ ಹೇಳಿ ಕೇಳ್ಕೊಂಡಿದ್ದಾಗ ಹನುಮಂತು ಹೇಳ್ತಾನೆ, ನನಗೆ ದುಡ್ಡು ಕೊಟ್ಬಿಡಿ, ಫ್ಲಾಟ್ ಬೇಡ ಅಂತ ಹೇಳಿದಾಗ ಹನುಮಂತಿಗೆ ಬರೋಬ್ಬರಿ 21 ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಅವರು ಕೊಟ್ಟು ಕಳಿಸಿರ್ತಾರೆ. ಅಷ್ಟೇ ಅಲ್ಲ, ಹನುಮಂತನ ತನ್ನ ಕಂಪನಿಯನ್ನ ಸಂಪೂರ್ಣವಾಗಿ ನೋಡ್ಲಿಕ್ಕೆ ತನ್ನ ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಕಾರ್ನಲ್ಲಿ ಕಳಿಸ್ತಾರೆ. ಸೊ ಇವನಿಗೆ ಎಲ್ಲಾನು ಕೂಡ ತೋರಿಸ್ಕೊಂಡ್ಬರ್ರಿ ಅಂತ ಹೇಳಿ. ಅಷ್ಟೇ ಅಲ್ಲ, ತನಗೆ ಬಿಗ್ ಬಾಸ್ ಅಲ್ಲಿ ಗೆದ್ದಂತಹ 50 ಲಕ್ಷ ರೂಪಾಯಿಗಳನ್ನು ಕೂಡ ಇದೇ CJ ರಾಯ್ ಅವರು ಹನುಮಂತುಗೆ ಕೊಟ್ಟಿರುವಂಥದ್ದು. ಇಂತಹ ಹನುಮಂತುವನ್ನ ತನ್ನ ಕಂಪನಿಗೆ ಕರೆಸ್ಕೊಂಡು ಅಲ್ಲಿ 4 ಕುರಿಗಳನ್ನು ಸಾಕಿದ್ರಂತೆ. ಅಂತಹ ದೊಡ್ಡ ಶ್ರೀಮಂತ, ಅಂತಹ ದೊಡ್ಡ ಒಂದು ಕಂಪನಿಯ ಒಂದು ಏನು ಅಪಾರ್ಟ್ಮೆಂಟ್ ಇದ್ವು ಅಲ್ಲಿ 4 ಕುರಿಗಳನ್ನು ಸಾಕಿ ಇವುಗಳಿಗೆ ಏನು ಕರಿತೀಯ ಅಂತಲೂ ಕೂಡ ಹನುಮಂತು ಬಳಿ ಕೇಳಿದಂತಹ ಒಬ್ಬ ವ್ಯಕ್ತಿ. ನಾನು ಹಳ್ಳಿಯಲ್ಲಿ ಜೀವನ ಮಾಡಬೇಕು, ನಾನು ಹಳ್ಳಿಗೆ ಬರಬೇಕು ಅಂತ ಆಸೆ ಹೊತ್ತಂತಹ ವ್ಯಕ್ತಿ ಇವತ್ತು ಈ ಪ್ರಪಂಚವನ್ನೇ ಬಿಟ್ಟು ಹೋಗಿದ್ದಾರೆ. ಇಂತಹ ಕರುಣಾಮಯಿಗಳು ಯಾಕೆ ಈ ದೇಶವನ್ನ, ಈ ಒಂದು ಭೂಮಿ ತಾಯಿಯನ್ನ ಬಿಟ್ಟು ಹೋಗ್ತಿದ್ದಾರೋ ಖಂಡಿತ ಗೊತ್ತಿಲ್ಲ. ಎಂತಹ ಭ್ರಷ್ಟ ರಾಜಕಾರಣಿಗಳು, ಎಂತಹ ಕೆಟ್ಟ ಹುಳಗಳೆಲ್ಲರೂ ಕೂಡ ಬದುಕ್ತಾ ಇದ್ದಾರೆ. ಇಂತಹ ಪುಣ್ಯಾತ್ಮರು ಬೇಗ ದೇವರ ಪಾದ ಸೇರ್ಕೊಳ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.